ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ. ಅಧಿಕಾರಿಗಳ ಮುಂದೆ ಸಮಸ್ಯೆಗಳ ಸುರಿಮಳೆಗೈದ ಗ್ರಾಮಸ್ಥರು. ಹನೂರು ತಾಲೂಕಿನ ಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆಯಡಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ನಾಡಗೀತೆ ಹಾಡುವುದರ ಮೂಲಕ ಚಾಲನೆ ನೀಡಲಾದ ಈ ಸಭೆಯಲ್ಲಿ ಕಳೆದ 2 ವರ್ಷಗಳ 2023-24 ಮತ್ತು 2024-25 ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಮಲ್ರಾಜು ಎಂ ಮತ್ತು ಲೋಕೇಶು ಲಕ್ಷ್ಮಿ ಅಂತ ಹೇಳಿ 3 ಜನ ನಮ್ಮ ತಂಡದವ್ರು ಬಂದು ಆಡಿಟ್ ಮಾಡಿರುವಂಥದ್ದು. ಈ ಆಡಿಟ್ ವರದಿನಲ್ಲಿ ಇಲ್ಲಿ ತೋರಿಸಿರುವಂಥದ್ದು ಏನು ಅಂದರೆ 23-24ರಲ್ಲಿ ಸಾಮಗ್ರಿ ಬಿಲ್ಲು ಪಾವತಿ ಆಗಿದ್ದು ರಾಯಲ್ಟಿ ಕಟ್ಟಿಲ್ಲ ಅಂತ 1,51,000 ರೂಪಾಯಿ ರೆಕವರಿ ತೋರಿಸ್ತವ್ರೆ. ಇದು ನಾವು ಕೈಲಿ ಬರ್ದು ತೋರಿಸ್ತಾ ಇಲ್ಲ, ಆನ್ಲೈನ್ ನೀವು ನೋಡ್ಕೋಬೋದು ಮೊಬೈಲಲ್ಲಿ. ಅದೇ ರೀತಿಯಲ್ಲಿ 2023-24ರಲ್ಲಿ PRDಯಿಂದ ಒಂದು ಫೈಲ್ ಕೊಟ್ಟಿಲ್ಲ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇದರಿಂದ ಬಂದು ಒಂದು ಫೈಲ್ ಕೊಟ್ಟಿಲ್ಲ ಅಂತೇಳಿ 6,840 ರೂಪಾಯಿನ ಆಕ್ಷೇಪಣೆ ಬರೆದವ್ರೆ. ಮತ್ತು ಇನ್ನೊಂದು ಕಾಮಗಾರಿ ಕಡತಗಳನ್ನು ಸಾಮಾಜಿಕ ಪರಿಶೋಧನೆಗೆ ಒದಗಿಸಿಲ್ಲ ಅಂದ್ಬಿಟ್ಟು ಗೊತ್ತು ಎಲ್ಲ ಗಲಾಟೆ ಆಗಿತ್ತು ಲಾಸ್ಟ್ ಟೈಮಲ್ಲಿ. ಫೈಲ್ ಮೇಂಟೈನ್ ಮಾಡಿಲ್ಲ, ಕೊಟ್ಟಿಲ್ಲ ಅಂತೇಳಿ ಗಲಾಟೆ ಮಾಡಿದ್ರು ನೀವೇ. ಅದು 7,99,000 ರೂಪಾಯಿ ಯಾವ್ಯಾವ ಫೈಲ್ ಅಂತೇಳಿ ಇಲ್ಲಿ ತೋರಿಸಿದ್ದೀವಿ ನಾವು, ನಮ್ಮ ಆಡಿಟ್ ಟೀಮ್ ತೋರಿಸಿರುವಂಥದ್ದು. ಮತ್ತು NMR ಕೊಟ್ಟಿಲ್ಲ ಅಂತೇಳಿ 71,100 ರೂಪಾಯಿನ ಕೂಲಿ ಹಾಜರಾತಿ ಪಟ್ಟಿ ಅದು ತೋರಿಸಿಲ್ಲ ಅಂತೇಳಿ ಇಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅಂತಂದರೆ ಈ ಸಭೆ ನಡೆದಿತ್ತು ಅಂತಲೇ ಅರ್ಥ. ನಡೆದ ಮೇಲೆ ನಾವು ಅಪ್ಲೋಡ್ ಮಾಡೋದು ಇದನ್ನು ಯೂಟ್ಯೂಬ್ ಲೈವ್ ಕೊಡ್ತೀವಿ ನಾವು. ಸಾಧ್ಯವಾದ ಲಿಂಕ್ನ ನಿಮಗೆ ಇಲ್ಲಿ ಶೇರ್ ಮಾಡಿಸ್ತೀನಿ. ಆ ಲಿಂಕ್ನ ಸಿಕ್ತು ಅಂದರೆ ಈಗ ನಾವು ಹಿಂದೆ ಯಾರು ಅಡಿಟ್ ಮಾಡಿದ್ರು ಅವ್ರದ್ದು ಈಗ ನಾವು ಈಗ ಆಲ್ರೆಡಿ ಲೈವ್ ವೀಡಿಯೋನ ಓಡ್ತಾ ಇರೋದು. ಬೇಕಾದ್ರೆ ಲಿಂಕ್ ಶೇರ್ ಮಾಡಿಸ್ಕೊಳ್ರಿ, ನಾವೇನು ಮಾತಾಡ್ತಿದ್ವಿ ಅದೆಲ್ಲ ಆನ್ಲೈನಲ್ಲಿ ರೆಕಾರ್ಡ್ ಆಗ್ತೈತೆ. ಈ ರೀತಿ ಆಗಿರುವಂಥದ್ದೇ ನಾವಿಲ್ಲಿ ಅಪ್ಲೋಡ್ ಮಾಡಿರೋದು. ಹಾಗಾಗಿ ಸಭೆ ಇಲ್ಲ ಅಂತೇಳಿ ನಾವಿಲ್ಲಿ ಹೇಳಕ್ಕೆ ಬರೋದಿಲ್ಲ. ದಾಖಲಾತಿ ಇದೆ, ಆನ್ ದಿ ರೆಕಾರ್ಡ್ ಇದೆ. ಅದ್ರ ವಿಚಾರ ಹೇಳಿ ನಂತರದಲ್ಲಿ 25 ಇಲ್ಲಿದೆ ಇಲ್ಲ ಇವಾಗ ನಾನು ತಂದು ಮಾಡ್ತಾ ಇರೋದಲ್ಲ. ಡೌಟ್ಸ್ ಇದ್ರೆ ತಗೊಂಡು ಓದ್ಕೊಳ್ರಿ. ನಿಮ್ಗೆ ಏನಾಗಬೇಕು ಅದನ್ನ ಮಾತ್ರ ಚರ್ಚೆ ಮಾಡಿ. ಈಗ ಇನ್ನೇನು ಡೌಟ್ಸ್ ಐತೆ ಆ ಬಗ್ಗೆ ಉತ್ತರ ಕೊಡೋರು ಇವ್ರು ಇದ್ದಾರೆ, ಕೇಳೋರು ನೀವಿದ್ದೀರಿ. ನಾವು ಉತ್ತರ ಕೊಡ್ಸೋಕೆ ಸಾಧ್ಯವಾದಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಮೀಟಿಂಗ್ ಮಾಡಿದ್ದೀನಿ ನಿಜ, ನೀವು ಹೇಳ್ದಾಗ 4 ವರ್ಷದ ಹಿಂದೆ. ಅದು ನಂತರದಲ್ಲಿ ಆಗಿದ್ದಿಲ್ವೋ ನನಗೆ ಗೊತ್ತಿಲ್ಲ, ಆಡಿಟ್ ಬಂದಿರಲಿಲ್ಲ. ಅದು ಆಡಳಿತ ಯಾವ ಥರ ತೀರ್ಮಾನ ಮಾಡುತ್ತೋ ಆ ಥರ ಆಗಿರುತ್ತೆ ಅಷ್ಟೇ. ಪ್ರತಿ ಗ್ರಾಮದಲ್ಲೂ ಮಾಡಬೇಕು ಅಂತಿದೆ ಯಾವುದು ಸೋಷಿಯಲ್ ಆಡಿಟ್ನ, ಆವಾಗ ಮಾಡ್ಬೋದು. ಅದು ನಮಗೆ ಗೊತ್ತಿಲ್ಲ. ಅದು ನಡೆದಿದ್ರೆ ಅದು ನೀವೇ ನಡೆದಿತ್ತು ಅಂತ ಹೇಳ್ತಾ ಇದ್ರಿ, ಮತ್ತೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಇದ್ರಲ್ಲಿ ಯಾವ್ದು ಸರಿ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಾವು ವರ್ಕ್ ಲಿಸ್ಟ್ ಕೊಡಪ್ಪ ಅವರಿಗೆಲ್ಲ. ಈಗ ಏನಾಗೈತೆ, ಈಗ ನಾವು ಆಲ್ರೆಡಿ ಡಿಸೆಂಬರ್ಲಿ ಆಡಿಟ್ ಮಾಡಿದ್ದೀವಿ. ನಾವು ವರದಿನ ಅಪ್ಲೋಡ್ ನಿಮಗೆ ಮಂಡಿಸಿದೀವಿ ಅಂತೇಳಿ ಆನ್ಲೈನ್ ಅಪ್ಲೋಡ್ ಮಾಡಬೇಕು. ಸೇಮ್ ಈಗ ನಾನು ಏನು ಮೊಬೈಲ್ ತೋರಿಸೋದ್ನಲ್ಲ ಅದೇ ಥರ ಡೇಟನ ಎಂಟ್ರಿ ಮಾಡ್ತೀನಿ. ಇವಾಗ ಏನು ನಿಮ್ದು 32 ಲಕ್ಷ ಖರ್ಚಾಗಿದೆ ನರೇಗಾದಲ್ಲಿ. ಅದ್ರಲ್ಲಿ ಏನು ಡೌಟ್ಸ್ ಇದ್ದರೆ ನೇರವಾಗಿ ಇಲ್ಲಿ ಪ್ರಶ್ನೆ ಮಾಡಿ ಅದು ಏನು ನೀವು ಹೇಳ್ತೀರಿ ಅದನ್ನು ನಾವು ನಡವಳಿ ಮಾಡ್ಕೊಳ್ತೀವಿ. ಸಭಾಧ್ಯಕ್ಷರಾಗಿ ಅವರು ಇರ್ತಾರೆ, ನಮ್ಮ ಅಡ್ಮಿನಿಸ್ಟ್ರೇಟರ್ ಅವರೇ ಸಭೆ ತೀರ್ಮಾನ ಮಾಡುತ್ತೆ, ಅದನ್ನು ನಾವು ನಡವಳಿ ಮಾಡ್ತೀವಿ. ಈಗ ಅದ್ರದ್ದು ಏನು ನಿನ್ನ ಚರ್ಚೆ ಆಗಿರುವಂಥ ವಿಚಾರ ಏನು, ಅದು ಏನಾಗಬೇಕಿತ್ತು ಅದೇ ಅದು ರಿಪೋರ್ಟ್ಸ್ ಕೊಡಿಸ್ತೀನಿ ಬಿಡಿ. ಲೋಕಲ್ ಆಡಿಟ್ ರಿಪೋರ್ಟ್ ಐತೆ, ಮತ್ತು ಸೋಷಿಯಲ್ ಆಡಿಟ್ ರಿಪೋರ್ಟ್ ಐತೆ. 23-24 ಆಗಿರುತ್ತೆ ಬಿಟ್ರಿ. ಆ್ಯಕ್ಷನ್ ಪ್ಲಾನ್ ಆಗಿರುತ್ತೆ ಇರ್ರಿ. ಒಂದು ಆ್ಯಕ್ಷನ್ ಪ್ಲಾನ್ ಐತೆ, ಇಲ್ಲಿ 3 ವರ್ಕ್ ನೇಮು ಐತೆ ಇರ್ರಿ, ಇರುತ್ತೆ. ನಾನೇ ಓದಿ ಹೇಳ್ತೀನಿ ರೀ, ಏನು ಬೇರೆ ಆಗಿರೋದಿಲ್ಲ. ಇಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತಂದ್ರೆ ಅನುಮೋದನೆ ಆಯ್ತು. ಈಗ ನಾನು ಬೇರೆ ವರ್ಕ್ ಮಾಡಿಸ್ತೀನಿ, ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿ. ಮುಲ್ಲು ನರೇಗದ ವರ್ಕ್ ಲಿಸ್ಟ್ ಕೊಡು, ಎಲ್ರಿಗೂ ಯಾರ್ಯಾರು ಸಿಕ್ಕತ್ಕೊಳ್ಳು ಕೊಡು, ಅವ್ರು ಮಂಡ್ಯ ಸ್ವಾಮಿ ಅವ್ರು ಕೊಡು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೆ ಏನಾರು ಇದ್ರೆ ನಾನು ಚರ್ಚೆ ಮಾಡೋಣ ಕೊಡು. ನಾ ಮುಂದೂಡ್ತಲ್ಲಪ್ಪ, ಇರೋದು ಓದಕ್ಕೆ ಕೂತಿದ್ದೀನಿ. ಎಲ್ಲಿ ಮುಂದೂಡ್ತಾ? ಮನೆ ಕಟ್ಟಿರೋ ಒಬ್ರು ಇಲ್ವಾ ಅಲ್ಲಿ? ಮನೆ ಕಟ್ಟಿರೋರು ಇಲ್ವಲ್ರಿ ಇಲ್ಲಿ? ಯಾಕೆ ಸುಮ್ಮನೆ ಓದ್ಲಿಲ್ಲ ನೀವು? ಆಗ್ಲೇ ಇದು ಹೇಳ್ತಿದ್ರಿ ನೀವು. ಏನು ನಿಮ್ದು ಆರೋಪ ಏನು ಫಸ್ಟ್ ಹೇಳ್ರಿ, ಏನು ಆರೋಪ ನಿಮ್ಮದು? ಏನು ಸುಮ್ಮನೆ ಏನು ಸಭೆಗಳು ಇದೆ, ಒಬ್ಬರೇನೇನು ಮಾತಾಡೋದು? ಸಭೆಯಲ್ಲಿರೋ ಜನಗಳೆಲ್ಲ ನಿಮ್ದು ವಿಚಾರ ಅವ್ರದ್ದು ಬರಲಿ, ಅವ್ರದ್ದು ವಿಚಾರ ಬರಲಿ.